ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಜನರಲ್ಲಿ ಧರ್ಮ ಜಾಗೃತಿ ಮತ್ತು ಉತ್ತಮವಾದ ಮೌಲ್ಯಯುತವಾದ ಸಂಸ್ಕಾರವನ್ನು ಮೂಡಿಸುವ ಉದ್ದೇಶದಿಂದ ಚನ್ನಗಿರಿ ಹಿರೇಮಠದಿಂದ ಬಾಳೆಹೊನ್ನೂರು ರಂಭಾಪುರಿ ಪೀಠದವರೆಗೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರಸ್ವಾಮೀಜಿ ಹೇಳಿದರು. ಭಾನುವಾರ ಶ್ರೀಮಠದ ಆವರಣದಿಂದ ಭಕ್ತಾದಿಗಳೊಂದಿಗೆ ಪಾದಯಾತ್ರೆ ಹೊರಟು ಮಾತನಾಡಿ, ಶಿವಾನಂದ ಜಗದ್ಗುರುಗಳ 118ನೇ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಧರ್ಮ ಪ್ರಚಾರದ ಚಿಂತನ ಮಂಥನ ಕಾರ್ಯಕ್ರಮವಿದ್ದು, ಅದರಲ್ಲಿ ಭಾಗವಹಿಸಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರ್ತಿದ್ದಾರೆ. ಅದರಂತೆ ಚನ್ನಗಿರಿಯಿಂದಲೂ ಸಹ ಚನ್ನಗಿರಿಯ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಮೂಲಕ ನಡೀತಾ ಇದ್ದೇವೆ ಅಂತ ಹೇಳಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಠದ ಸದ್ಭಕ್ತರಾದಂಥ LM ಉಮಾಪತಿ, ಹಾಗೆ ಚಾಮ ಗುರುಸಿದ್ದಯ್ಯ, ಹಾಗೆ ಸುಜಾತ, ವಿಶ್ವ ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷ ಚಿಕ್ಕುಲಿಕೆರೆ ನಾಗೇಂದ್ರಪ್ಪ, ಹಾಗೆಯೇ ಗೌ ಆಲೇಶ್, ನಾಗೇಂದ್ರಯ್ಯ, ಗುರುಶಾಂತಪ್ಪ, ಲಕ್ಷ್ಮಣರಾವ್ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ಒಂದು ಚನ್ನಗಿರಿ ಹಿರೇಮಠದಿಂದ ಬಾಳೆಹೊನ್ನೂರು ರಂಭಾಪುರಿ ಪೀಠದ ತನಕ ಪಾದಯಾತ್ರೆ ಕಾರ್ಯಕ್ರಮ ಏನಪ್ಪ ಅಂತಂದರೆ 118ನೇ ಶಿವಾನಂದ ಜಗದ್ಗುರುಗಳ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡು ಅಲ್ಲಿ ಪಂಚಪೀಠಾಧೀಶರು ಬರ್ತಾರೆ. ಒಂದು ಧರ್ಮ ಸಮಾರಂಭ ಇದೆ. ಹಾಗೆ ಅವರ ಕಾಲದಲ್ಲಿ ಸಾಧನೆ ಹಾಗೂ ವೀರಶೈವ ಧರ್ಮ ಪ್ರಚಾರ ಕುರಿತು ಚಿಂತನ ಮಂಥನ ಕಾರ್ಯಕ್ರಮ ಇರೋದರಿಂದ ಏನಪ್ಪ ಅಂದರೆ ಈ ಪಾದಯಾತ್ರೆ ಮೂಲಕ ಇವತ್ತು ಯುವಕರಿಗೆ ಒಂದು ಮಾರ್ಗದರ್ಶನ, ಯೋಗ ಧ್ಯಾನ ಇವತ್ತು ಒಂದು ಸವಿಸ್ತಾರವಾದ ಮೌಲ್ಯಗಳಿಂದ ಯುವ ಪೀಳಿಗೆ ವಂಚಿತರಾಗ್ತಾ ಇರೋದ್ರಿಂದ ಹಿಂದೆ ಪುರಾತನ ಕಾಲದಿಂದಲೂ ಈ ಭಾರತೀಯ ಧರೆಯಲ್ಲಿ ಏನು ಪಾದಯಾತ್ರೆ ಮೂಲಕ ಗುರುಗಳು ಭಕ್ತರನ್ನು ಕರ್ಕೊಂಡು ಪಾದಯಾತ್ರೆ ಹೋಗುವಂಥ ಪದ್ಧತಿಯನ್ನು ರೂಢಿಕೊಂಡು ಬಂದಿರತಕ್ಕಂಥ ವಿಶ್ವದ ಭೂಪಟದಲ್ಲಿ ಅದು ಭಾರತ ದೇಶ ಅಂತೇಳಿ ನಾವು ಹೇಳಬೇಕಾಗ್ತಾ ಇದೆ. ಅಂಥ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ಚನ್ನಗಿರಿ ಹಿರೇಮಠದಿಂದ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ LM ಉಮಾಪತಿ, ಗುರುಸಿದ್ದಯ್ಯನವರು ಹಾಗೂ ನಮ್ಮ ಪಂಚಾಯತ್ ಐಟಿ ಕಾಲೇಜು ವಿಘ್ನೇಶ್ವರಯ್ಯನವರು, ಹಾಗೆ ನಾಗೇಂದ್ರಯ್ಯ, ಶಿವಯ್ಯನವರು 25 ವರ್ಷ ಪಾದಯಾತ್ರೆ ಮಾಡಿದ್ದಾರೆ. ಹಾಗೆ ನಮ್ಮ ಏನು 12 ಜ್ಯೋತಿರ್ಲಿಂಗಗಳ ಪಾದಯಾತ್ರೆ ಮಾಡಿರ್ತಕ್ಕಂಥ ಗುರುಶಾಂತಪ್ಪ ಹಾಗೂ ಲಕ್ಷ್ಮಣರಾವ್ ಅಂತಂದೇಳಿ ಅವರು ಅಂತಾರಾಷ್ಟ್ರೀಯ ಗೋಲ್ಡ್ ಮೆಡಲಿಸ್ಟ್ ಕ್ರೀಡೆಯಲ್ಲಿ ಅವರು ಸಹ ಮುಂದೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. 12 ಜ್ಯೋತಿರ್ಲಿಂಗ, ವೈಷ್ಣೋದೇವಿ ಪಾದಯಾತ್ರೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿಗಳು ನೋಡಿದ್ರೆ ಅಂಥವರು ಸಹ ನಮ್ಮ ಜೊತೆ ಪಾದಯಾತ್ರೆ ಬರ್ತಾರೆ. ಎಲ್ಲರಿಗೂ ಸಹ ಲೋಕ ಕಲ್ಯಾಣಾರ್ಥ ಮಾಡುವಂಥ ಈ ಒಂದು ಪಾದಯಾತ್ರೆ ಆರೋಗ್ಯಪೂರ್ಣವಾದ ಮನಸ್ಸಿಗೆ ಮಾರ್ಗ ಯಾವ ಈ ಚನ್ನಗಿರಿಯಿಂದ ಎಡೆಹಳ್ಳಿ, ಆಗಲದಳ್ಳಿ, ಎಡೆಹಳ್ಳಿ, ಕೈಮಾರ, ವಿಠಲಾಪುರ ಹಾಗೂ ಹೊಳೆಹೊನ್ನೂರು ಘಾಟ, ಶಿವಮೊಗ್ಗ ಪಂಚಾಯತ್ ಐಟಿ ಕಾಲೇಜ್ ನಾಳೆ 2 ದಿನಗಳ ಪಾದಯಾತ್ರೆ. ಒಟ್ಟು 26ನೇ ತಾರೀಕು ತನಕ ಪಾದಯಾತ್ರೆ ಇದೆ. 26ರವರೆಗೆ ಪಾದಯಾತ್ರೆ. ಅಲ್ಲಲ್ಲಿ ಭಕ್ತಾದಿಗಳು ವ್ಯವಸ್ಥೆ ಮಾಡಿರ್ತಾರೆ. ಭಟ್ರು ವ್ಯವಸ್ಥೆ ಮಾಡ್ಕೊಂಡೆಲ್ಲ ಹೋಗಿರ್ತೀವಿ. ಫಸ್ಟ್ ಟೈಮ್ ಪಾದಯಾತ್ರೆ ಇದು ಈಗ ಹೋಗ್ತಾ ಇರೋದು. ಇದು ಪ್ರಥಮ ಪಾದಯಾತ್ರೆ, ಮೊದಲನೇ ಪಾದಯಾತ್ರೆ. ಅಂದ್ರೆ ಉತ್ತಮವಾದ ಕಾರ್ಯಕ್ರಮ ಅಲ್ಲಿ ಏರ್ಪಾಡು ಮಾಡಿದ್ದಾರೆ. ನಾಗೊಂದು ಸ್ವಾಮೀಜಿಗಳು, ಗೋವಿಂದ ಶ್ರೀಗಳು, ಮತ್ತೆ ಆರ್ನಹಳ್ಳಿ ಶ್ರೀಗಳು, ಗದಗದ ಒಬ್ಬ ಶ್ರೀಗಳು ಬರ್ತಾರೆ. ಒಟ್ಟು 6 ಜನ ಸ್ವಾಮಿಗಳು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಪಾದಯಾತ್ರೆಯಲ್ಲಿ ನಾಳೆ ಶಿವಮೊಗ್ಗದಿಂದ ಹೋಗ್ತೀವಲ್ಲ. ಪಾದಯಾತ್ರೆ ಧರ್ಮ ಒಂದು ವಿಶ್ವಧರ್ಮ, ಶ್ರೀ ಜಗದ್ಗುರು ಪಂಚಾಚಾರ್ಯರ ಒಂದು ಪೀಠಗಳಾದಂತಹ ರಂಭಾಪುರಿ ಪೀಠದಲ್ಲಿ ಶಿವಾನಂದ ಜಗದ್ಗುರುಗಳ 100ನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಸಂಸ್ಕಾರ ಯುವಕರಲ್ಲಿ ಸಮಾನ, ಎಲ್ಲ ಧರ್ಮೀಯರ ಸಮಾನತೆ, ಇದರಲ್ಲಿ ಐಕ್ಯವಾದಂತಹ ಒಂದು ಕಾರ್ಯ ಇರುವುದರಿಂದ ಭಕ್ತರ ಒಂದು ಜಾಗೃತಿಗಾಗಿ ಈ ಪಾದಯಾತ್ರೆ ಉಪಯುಕ್ತ ಆಗುತ್ತೆ ಅನ್ನೋದನ್ನು ಮಾತು ನಾನು ಇದರ ಸಂದರ್ಭದಲ್ಲಿ ಹೇಳಿ, ಶಿವಮೊಗ್ಗದಿಂದ ನಾಳೆ ಅಲ್ಲಿನೂ ಕೂಡ ಕಡೆನಂದಿಹಳ್ಳಿ ಇನ್ನಿತರ ಶಿವಾಚಾರ್ಯರು, ಸುಮಾರು ಶಿವಾಚಾರ್ಯರು ಮತ್ತು 100 ಜನಗಳು ಕೂಡ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ರಂಭಾಪುರಿ ಪೀಠಕ್ಕೆ ನಾಳೆ ತಲುಪಿ 27ನೇ ತಾರೀಕು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಯುವಂಥ ಕಾರ್ಯಕ್ರಮ.